ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಇರಾನ್ ಅಮೆರಿಕ ಹಾಗೂ ಅದರ ಮಿತ್ರ ದೇಶಗಳ ಮೇಲಿನ ದಾಳಿಯನ್ನು ತೀವ್ರಗೊಳಿಸ್ತಾ ಇರೋ ಬೆನ್ನಲ್ಲೇ ಅಲ್ಲಿ ಒಳಗೆ ಒಂದು ಆತಂಕಕಾರಿ ಬೆಳವಣಿಗೆ ಕೂಡ ಶುರುವಾಗಿದೆ. IRGC ಅಲ್ಲಿನ ಅಧಿಕಾರವನ್ನು ಸಂಪೂರ್ಣವಾಗಿ ತನ್ನ ಕೈಗೆ ತಗೊಂಡಿದೆ. ಪೆಜೆಶ್ಕಿಯಾನ್ ಅವರನ್ನು ನಿಷ್ಕ್ರಿಯಗೊಳಿಸಲಾಗಿದೆ. ಹಾಗೆ ಅಲ್ಲಿನ ಮೌಲ್ವಿಗಳು, ಮತಗುರುಗಳಿಗೆ ಆಡಳಿತದಲ್ಲಿದ್ದ ಮಹತ್ವವನ್ನು ಕೂಡ IRGC ಈಗ ಕೊಡ್ತಾ ಇಲ್ಲ. ಮೊಸ್ತಬಾ ಅಲ್ಲಿ ಹೇಗೆ, ಏನು, ಬದುಕಿದಾನಾ ಇಲ್ವಾ, ಇದು ಕೂಡ ಇವತ್ತಿನವರೆಗೆ ಯಾರಿಗೂ ಗೊತ್ತಾಗಿಲ್ಲ. IRGC ಎಲ್ಲ ನಿರ್ಧಾರಗಳನ್ನು ತಾನೇ ತಗೊಳ್ತಾ ಇದೆ ಅನ್ನೋ ಸೀಟಲ್ಲಿ ಶುರುವಾಗ್ತಾ ಇರೋ ಹೊತ್ತಲ್ಲೇ ನಾವಿನ್ನು 2-3 ವಾರಗಳಲ್ಲಿ ಈ ಯುದ್ಧವನ್ನು ಮುಗಿಸಿ ಅಲ್ಲಿಂದ ಎದ್ದು ಬಂದು ಬಿಡ್ತೀವಿ ಅಂತ ಟ್ರಂಪ್ ಹೇಳಿದ್ದಾರೆ. ಇನ್ನು ಇಸ್ರೇಲ್ ಮೇಲೆ ಇರಾನ್, ಹೆಜ್ಬುಲ್ಲಾ, ಹೌತಿಗಳು ನಿರಂತರ ದಾಳಿಗಳನ್ನು ಮಾಡ್ತಲೇ ಹೋಗ್ತಾ ಇದ್ದಾರೆ. ಕುವೈತ್ನ ಏರ್ಪೋರ್ಟ್ಗೆ ಮತ್ತೆ ಬೆಂಕಿ ಬಿದ್ದಿದೆ. ಸೌದಿ ಅರೇಬಿಯಾ ಇರಾನ್ನಿಂದ ಬರೋ ಬ್ಯಾಲಿಸ್ಟಿಕ್ ಮಿಸೈಲ್ ಹಾಗೂ ಡ್ರೋನ್ಗಳನ್ನು ನ್ಯೂಟ್ರಲೈಸ್ ಮಾಡಿರೋದಾಗಿ ಹೇಳಿಕೊಂಡಿದೆ. ಇನ್ನು ಇಸ್ರೇಲ್ ಯಥಾ ಪ್ರಕಾರ ಇರಾನ್ನಲ್ಲಿ IRGCಯ ಸದಸ್ಯರಿಗೆ ಫಸ್ಟ್ ಕ್ಲಾಸ್ ಟಿಕೆಟ್ ಬುಕ್ ಮಾಡಿ ಜನ್ನತ್ಗೆ ಕಳುಹಿಸಿಕೊಡ್ತಾ ಇದೆ. ಹಾಗಾದರೆ ಅಲ್ಲಿನ ಹೊಸ ವಿದ್ಯಮಾನಗಳೇನು, IRGC ಏನು ಮಾಡ್ತಾ ಇದೆ, ಬನ್ನಿ ನೋಡೋಣ. ಗೆಳೆಯರೆ, ಇರಾನ್ ಈ ಯುದ್ಧವನ್ನು ಗೆಲ್ಲೋದಕ್ಕಾಗದೇ ಇದ್ರೂ ಸೋಲೋದರ ಒಳಗೆ ಶತ್ರುಗಳಿಗೆ ಸಾಕಷ್ಟು ನಷ್ಟವನ್ನುಂಟು ಮಾಡಬೇಕು ಅಂತ ಹಠ ತೊಟ್ಟಂಗೆ ಕಾಣ್ತಾ ಇದೆ. ಇಸ್ರೇಲ್ ಮೇಲೆ ಬುಧವಾರ ಕೂಡ ದೊಡ್ಡ ಮಟ್ಟದ ದಾಳಿಗಳಾಗಿವೆ. ಇರಾನ್ ಬ್ಯಾಲಿಸ್ಟಿಕ್ ಮಿಸೈಲ್ ದಾಳಿ ಮಾಡ್ತಾ ಇದ್ರೆ ಅದೇ ಸಮಯಕ್ಕೆ ಹೌತಿ ಹಾಗೂ ಹೆಜ್ಬುಲ್ಲಾಗಳು ಕೂಡ ಇಸ್ರೇಲ್ ವಿರುದ್ಧ ಮಿಸೈಲ್ ದಾಳಿಗಳನ್ನು ಮಾಡ್ತಾ ಹೋಗ್ತಾ ಇದ್ದಾರೆ. ಇನ್ನು ಇಸ್ರೇಲ್ ಆ ಮಿಸೈಲ್ಗಳನ್ನು ನ್ಯೂಟ್ರಲೈಸ್ ಮಾಡ್ತಾ ಇದ್ರೂ ಕೂಡ ಅದರ ಡೆಬ್ರಿಗಳು ಬೀಳ್ತಲೇ ಹೋಗ್ತಾ ಇವೆ. ಬುಧವಾರದ ದಾಳಿಯಲ್ಲಿ 14 ಮಂದಿ ತೀವ್ರವಾಗಿ ಗಾಯಗೊಂಡಿದ್ದಾರೆ. ಅದರಲ್ಲಿ 13 ವರ್ಷದ ಬಾಲಕ ಕೂಡ ಇದ್ದಾನೆ ಅಂತ ಹೇಳಲಾಗ್ತಾ ಇದೆ. ಇಸ್ರೇಲಿನ ಹಲವಾರು ನಗರಗಳ ಮೇಲೆ ಮಿಸೈಲ್ ಡೆಬ್ರಿಗಳು ಬಿದ್ದಿವೆ. ಕಳೆದ ಫೆಬ್ರವರಿ 28ರಿಂದ ಇಲ್ಲಿವರೆಗೆ ಇಸ್ರೇಲಲ್ಲಿ 24ಕ್ಕೂ ಹೆಚ್ಚು ಮಂದಿ ಈ ಯುದ್ಧದಲ್ಲಿ ಸಾವಿಗೀಡಾಗಿರೋ ವರದಿಗಳು ಬರ್ತಾ ಇವೆ. ಹಾಗೆ ಕುವೈತ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮೇಲೆ ಮತ್ತೆ ಇರಾನ್ ದಾಳಿ ಮಾಡಿದೆ. ಅಲ್ಲಿನ ಫ್ಯೂಯಲ್ ಟ್ಯಾಂಕ್ ಮತ್ತೆ ಬೆಂಕಿಗೆ ಆಹುತಿ ಆಗ್ತಾ ಇದೆ. ಮೊನ್ನೆ ಅಷ್ಟೇ ಸುಮಾರು 58 ಗಂಟೆಗಳಿಗೂ ಹೆಚ್ಚು ಕಾಲ ಅಲ್ಲಿನ ಬೆಂಕಿಯನ್ನು ನಂದಿಸೋದಕ್ಕೆ ಹರಸಾಹಸ ಪಡಲಾಯಿತು. ಈಗ 2ನೇ ಬಾರಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ಇಂಧನ ಟ್ಯಾಂಕ್ ಮೇಲೆ ದಾಳಿಯಾಗಿದೆ. ಮತ್ತೆ ಅಲ್ಲಿ ಬೆಂಕಿ ನಂದಿಸುವ ಕಾರ್ಯಗಳನ್ನು ಪ್ರಾರಂಭ ಮಾಡಿದ್ದಾರೆ. ಹಾಗೆ ಕತಾರ್ ಮೇಲೆ ಹಾರಿ ಬಂದ ಇರಾನಿನ 3 ಕ್ರೂಸ್ ಕ್ಷಿಪಣಿಗಳ ಪೈಕಿ ಒಂದು ಅಲ್ಲಿನ ತೈಲ ಟ್ಯಾಂಕರ್ಗೆ ಡಿಕ್ಕಿ ಹೊಡೆದಿದೆ. 2 ಕ್ಷಿಪಣಿಗಳನ್ನು ತಡೆ ಹಿಡಿಯಲಾಯಿತು ಅಂತ ಹೇಳ್ತಾ ಇದ್ದಾರೆ. ಟ್ಯಾಂಕರ್ನ 21 ಸಿಬ್ಬಂದಿಯನ್ನು ಸುರಕ್ಷಿತವಾಗಿ ಸ್ಥಳಾಂತರಿಸಲಾಯಿತು ಮತ್ತು ಅಲ್ಲಿ ಯಾವುದೇ ಗಾಯಗಳು, ಸಾವು ನೋವುಗಳು ಉಂಟಾಗಿಲ್ಲ ಅನ್ನೋ ವರದಿಗಳು ಬರ್ತಾ ಇವೆ. ಇತ್ತೀಚಿನ ಕೆಲ ದಿನ ಕತಾರ್ ಮೇಲೆ ಇರಾನ್ ದಾಳಿಗಳನ್ನು ನಿಲ್ಲಿಸಿದಂತೆ ಕಾಣ್ತಾ ಇತ್ತು. ಆದರೆ ವಿಶ್ವಸಂಸ್ಥೆಯಲ್ಲಿ ಇರಾನ್ ದಾಳಿಗಳ ವಿರುದ್ಧ ಕತಾರ್ ಕೂಡ ಅರಬ್ ದೇಶಗಳ ಜೊತೆ ಸೇರಿದ ನಂತರ ಅಲ್ಲಿ ದಾಳಿಗಳನ್ನು ಇರಾನ್ ಮತ್ತೆ ಹೆಚ್ಚು ಮಾಡ್ತಾ ಹೋಗ್ತಾ ಇದೆ. ಹಾಗೆ ಅಮೆರಿಕ, ಇಸ್ರೇಲ್ ಮೈತ್ರಿಕೂಟ ಇರಾನ್ ವಿರುದ್ಧದ ದಾಳಿಗಳನ್ನು ಕೂಡ ತೀವ್ರಗೊಳಿಸ್ತಾ ಇದೆ. ಇಲ್ಲಿವರೆಗೆ ಇರಾನ್ನಲ್ಲಿ ಸುಮಾರು 4,000ಕ್ಕೂ ಹೆಚ್ಚು ಗುರಿಗಳ ಮೇಲೆ ದಾಳಿ ಮಾಡಲಾಗಿದೆ ಅಂತ ಹೇಳಿರುವ IDF ಸುಮಾರು 10,000ಕ್ಕೂ ಹೆಚ್ಚು ಭಯೋತ್ಪಾದಕ ಘಟಕಗಳನ್ನು ನಾವು ನಾಶ ಮಾಡಿದ್ದೀವಿ ಅಂತ ಹೇಳ್ಕೊಂಡಿದೆ. ಇನ್ನು ಬುಧವಾರ ಇರಾನ್ ಮತ್ತು ಅದರ ಪ್ರಾಕ್ಸಿಗಳ ಮೇಲಿನ ದಾಳಿಗಳನ್ನು IDF ತೀವ್ರಗೊಳಿಸಿದೆ. ಅಮೆರಿಕದ ಸೆಂಟ್ಕಾಮ್ ಜೊತೆ ಸೇರಿ ಮಾಡ್ತಾ ಇರೋ ದಾಳಿಗಳಲ್ಲಿ IRGCಯ ಶಕ್ತಿಯನ್ನು ನಾವು ಕುಗ್ಗಿಸ್ತಾ ಇದ್ದೀವಿ ಅಂತ IDFನ ವಕ್ತಾರ ಬ್ರಿಗೇಡಿಯರ್ ಜನರಲ್ ಎಫಿ ಡೆಫ್ರಿನ್ ಹೇಳಿಕೊಂಡಿದ್ದಾರೆ. ಈ ದಾಳಿಗಳಲ್ಲಿ ಇರಾನಿನ ಸುಮಾರು 16,000 ಯುದ್ಧ ಸಾಮಗ್ರಿಗಳನ್ನು ನಾಶ ಮಾಡಲಾಗಿದೆ. 2,000ಕ್ಕೂ ಹೆಚ್ಚು ಸೈನಿಕರು ಮತ್ತು ಕಮಾಂಡರ್ಗಳನ್ನು ಕೊಂದು ಹಾಕಲಾಗಿದೆ. ಹಾಗೆ 5,000 ಹೊಸ ಗುರಿಗಳನ್ನು ಪಟ್ಟಿ ಮಾಡಲಾಗಿದೆ ಅಂತ ಜನರಲ್ ಡೆಫ್ರಿನ್ ತಿಳಿಸಿದ್ದಾರೆ. ಹಾಗೆ ಇರಾನ್ನಲ್ಲಿ IRGC ತನ್ನ ಸಾಕಷ್ಟು ನಾಯಕರನ್ನು ಕಳ್ಕೊಳ್ತಾ ಹೋಗ್ತಾ ಇದೆ. ಇರಾನಿನ ಮಿಸೈಲ್ ಸೈಟ್ಸ್ನ ಮುಖ್ಯಸ್ಥ ಮೊಹಮ್ಮದ್ ಸೆದೆಗಿ, ತೆಹರಾನಿನ IRGC ಕಮಾಂಡರ್ ಅಬ್ಬಾಸ್ ಕರಾಮಿ, ಬಾಸಿಸ್ ಪಡೆಗಳ ಮುಖ್ಯಸ್ಥ ಸಯೀದ್ ಜಂಗನೆ, ನ್ಯೂಕ್ಲಿಯರ್ ಸೈಂಟಿಸ್ಟ್ ಮೊಹಮ್ಮದ್ ರೇಜಾ, IRGCಯ ಏರೋಸ್ಪೇಸ್ ಮುಖ್ಯಸ್ಥ ಸೈಯದ್ ಆಲಿ ತೌಸೋಲಿ ಮುಂತಾದ ಸಾಕಷ್ಟು ಜನರನ್ನು ಇಸ್ರೇಲ್ ಹೊಡೆದು ಹಾಕಿದೆ. ಹಾಗೆ ಕುದ್ಸ್ ಫೋರ್ಸ್ನ ಲೆಬನಾನ್ ಕೋರ್ ಇಂಜಿನಿಯರಿಂಗ್ ವಿಭಾಗದ ಮುಖ್ಯಸ್ಥ ಮಹದಿ ವಫಾಯಿಯನ್ನು ಹತ್ಯೆ ಮಾಡಲಾಗಿದೆ ಅಂತ ಇಸ್ರೇಲ್ನ ರಕ್ಷಣಾ ಪಡೆಗಳು ತಿಳಿಸಿವೆ. ಈ ಮೆಹದಿ ಲೆಬನಾನ್ ಮತ್ತು ಸಿರಿಯಾದಾದ್ಯಂತ ಪ್ರಾಕ್ಸಿ ಪಡೆಗಳಿಗೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಿಕೊಡುವ ಕೆಲಸವನ್ನು ಮಾಡ್ತಾ ಇದ್ದ. ಅಲ್ಲಿನ ಟನಲ್ ಯೋಜನೆಗಳ ಉಸ್ತುವಾರಿ ಕೂಡ ಈತ ಆಗಿದ್ದ ಅಂತ IDF ಹೇಳ್ಕೊಂಡಿದೆ. ಹಾಗೆ ಇರಾನಿನ ಆಡಳಿತದ ಮುಖ್ಯಸ್ಥರ ಪೈಕಿ ಒಬ್ಬ ಮತ್ತು ಜುಡಿಷಿಯರಿ ವಿಭಾಗದ ಮುಖ್ಯಸ್ಥ ಗೊಲಾಮ್ ಹುಸೈನ್ ಮೊಹಸಿನಿ ಏಜಿಯನ್ನು ಕೂಡ ಹೊಡೆದು ಹಾಕಲಾಗಿದೆ ಅಂತ ಅರಬ್ ಮಾಧ್ಯಮಗಳು ವರದಿ ಮಾಡ್ತಾ ಇವೆ. ಬುಧವಾರ ತೆಹರಾನ್ ಮೇಲೆ ಇಸ್ರೇಲ್ ನಡೆಸಿದ ದಾಳಿಗಳಲ್ಲಿ ಆತ ಸಾವಿಗೀಡಾಗಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಆದರೆ ಇದುವರೆಗೆ ಇರಾನ್ ಆ ಸುದ್ದಿಗಳನ್ನು ಖಚಿತಪಡಿಸಿಲ್ಲ. ಈ ಹಿಂದೆ ಕೂಡ ಈ ಗೊಲಾಮ್ ಹುಸೈನ್ ಅವರನ್ನು ಹೊಡೆದು ಹಾಕಿರೋ ಬಗ್ಗೆ ಸಾಕಷ್ಟು ಬಾರಿ ಸುದ್ದಿಗಳು ಬಂದಿದ್ವು. ಆದರೆ ಅವ್ಯಾವು ನಿಜ ಆಗಿರಲಿಲ್ಲ. ಈಗ ಅರಬ್ ಮಾಧ್ಯಮಗಳು ಈ ಸುದ್ದಿಯನ್ನು ಪ್ರಕಟಿಸ್ತಾ
ಆಗ್ತಾ ಇವೆ. ಆದರೂ ಇರಾನ್ ಇದುವರೆಗೆ ಅಂದರೆ ನಾನು ಈ ವಿಡಿಯೋ ಮಾಡೋವರೆಗೆ ಆ ಬಗ್ಗೆ ಏನನ್ನು ಖಚಿತಪಡಿಸಿರಲಿಲ್ಲ. ಗುಲಾಂ ಹುಸೇನ್ ಅವರನ್ನು ಹೊಡೆದು ಹಾಕಿರೋ ಸುದ್ದಿ ಅಕಸ್ಮಾತ್ ನಿಜಾನೇ ಆದರೆ ಇರಾನಿನ ಸರ್ವೋಚ್ಚ ನಾಯಕ ಅಲಿ ಖಮೇನಿಯಿಂದ ನೇಮಕಗೊಂಡ ಆಡಳಿತ ಸದಸ್ಯರಲ್ಲಿ ಬಹುತೇಕರು ಸಾವಿಗೀಡಾದಂತಾಗುತ್ತೆ. ಅಲ್ಲಿಗೆ ಹಳೆ ರೆಜಿಮ್ ಮುಗಿದ ಹಾಗಾಗುತ್ತೆ. ಎರಡನೇ ತಲೆಮಾರಿನ ಕೈಗೆ ಇರಾನಿನ ಆಡಳಿತ ಸಿಕ್ಕಂತಾಗತ್ತೆ. ಸ್ನೇಹಿತರೆ, ನೀವು ನಿಮ್ಮದೇ ಆದ ಯೂಟ್ಯೂಬ್ ಚಾನಲನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅಥವಾ ಈಗಾಗಲೇ ಚಾನಲನ್ನು ಮಾಡಿ ಅದನ್ನು ಹೇಗೆ ಮುಂದುವರಿಸಬೇಕು ಅನ್ನೋದು ಗೊತ್ತಾಗದೆ ಗೊಂದಲದಲ್ಲಿದ್ದರೆ ನಿಮಗಾಗಿನೇ ಇದೇ ತಿಂಗಳ ಏಪ್ರಿಲ್ 10, 11 ಮತ್ತು 12ನೇ ತಾರೀಕು ನಾವು ಯೂಟ್ಯೂಬ್ ತರಬೇತಿ ಕಾರ್ಯಾಗಾರವನ್ನು ನಿರ್ವಹಿಸ್ತಾ ಇದ್ದೀವಿ. ಈ 3 ದಿನಗಳಲ್ಲಿ ನಿಮಗೆ ಸ್ಕ್ರಿಪ್ಟಿಂಗ್, ವಾಯ್ಸ್ ಮಾಡ್ಯುಲೇಷನ್, ಕೆಮರಾ ಎಡಿಟಿಂಗ್, ಯೂಟ್ಯೂಬ್ ಆಪ್ಟಿಮೈಸೇಷನ್, ಸೆಕ್ಯೂರಿಟಿ ಜೊತೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಬಳಸಿ ವಿಡಿಯೋ ಮತ್ತು ಇಮೇಜುಗಳನ್ನು ಕ್ರಿಯೇಟ್ ಮಾಡ್ಕೊಳ್ಳೋದು, ಯೂಟ್ಯೂಬ್ ಅನ್ನು ಕೂಡ AI ಬಳಸಿ ಹೇಗೆಲ್ಲ ಮಾಡಬಹುದು ಅನ್ನೋ ಬಗ್ಗೆ ಒಂದಷ್ಟು ತರಬೇತಿಯನ್ನು ಕೊಡಲಾಗುತ್ತೆ. ಇದೇ ತಿಂಗಳ ಏಪ್ರಿಲ್ 10, 11 ಮತ್ತು 12ನೇ ತಾರೀಕು ಈ ಕಾರ್ಯಾಗಾರ ನಡೆಯುತ್ತೆ. ಆಸಕ್ತರು ಹೆಚ್ಚಿನ ಮಾಹಿತಿಗಾಗಿ 9972737945 9972379459 ನಂಬರ್ಗೆ ಕರೆ ಮಾಡಿ. ಇನ್ನು ಅಲಿ ಖಮೇನಿ ಹತ್ಯೆಯಾದ ಸಂದರ್ಭದಲ್ಲಿ ಇರಾನಿನ ಆಡಳಿತದಲ್ಲಿ ಏನೆಲ್ಲ ಬದಲಾವಣೆಗಳು ಆಗಬಹುದು ಅನ್ನೋ ಒಂದು ಅನುಮಾನ ಮತ್ತು ಭಯ ಇತ್ತೋ ಈಗ ಅದು ಅಲ್ಲಿ ಆಗ್ತಾ ಹೋಗ್ತಾ ಇದೆ. ಆಡಳಿತವನ್ನು ಸಂಪೂರ್ಣವಾಗಿ IRGC ತನ್ನ ಕೈಗೆ ತಗೊಳ್ತಾ ಇದೆ. ಅಧ್ಯಕ್ಷ ಪೆಜೆಶ್ಕಿಯಾನ್ ಅವರನ್ನು ಮೂಲೆಗೆ ತಳ್ಳಲಾಗಿದೆ. ಪೆಜೆಶ್ಕಿಯಾನ್ ಅವರು ಮೊನ್ನೆ ಮಾಡಿದ್ದ ನೇಮಕಾತಿಗಳನ್ನು ಕೂಡ IRGC ಮಾನ್ಯ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಕಳೆದ ವಾರ ಅಂದರೆ ಮಾರ್ಚ್ 27ನೇ ತಾರೀಕು ಅಧ್ಯಕ್ಷ ಪೆಜೆಶ್ಕಿಯಾನ್ ಇರಾನಿನ ಇಂಟೆಲಿಜೆನ್ಸ್ ವಿಭಾಗದ ಸಚಿವನನ್ನಾಗಿ ಹುಸೈನ್ ದೆಹಗಾನ್ ಅವರನ್ನು ನೇಮಕ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ರು. ಹಾಗೆ ಇಸ್ರೇಲಿನ ದಾಳಿಗಳಲ್ಲಿ ತೆರವಾದ ಪ್ರಮುಖ ಜಾಗಗಳಿಗೆ ಕೂಡ ಹೊಸಬರನ್ನು ನೇಮಕ ಮಾಡೋದಕ್ಕೆ ಪೆಜೆಶ್ಕಿಯಾನ್ ಮುಂದಾದರು. ಆದರೆ ಆ ಎಲ್ಲ ನೇಮಕಾತಿಗಳನ್ನು IRGC ಮುಖ್ಯಸ್ಥ ಅಹ್ಮದ್ ವಹೀದಿ ತಡೆ ಹಿಡಿದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗೆ ಅಲಿ ಲಾರಿಜಾನಿ ಅವರ ಸಾವಿನಿಂದ ತೆರವಾದ ಸ್ಥಾನಕ್ಕೆ ಮೊಹಮ್ಮದ್ ಬಗೇರ್ ಜುಲ್ಗಾಧರ್ ಅವರನ್ನು ಸುಪ್ರೀಂ ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ ಆಗಿ ನೇಮಕ ಮಾಡೋದಕ್ಕೆ ಅಧ್ಯಕ್ಷ ಪೆಜೆಶ್ಕಿಯಾನ್ಗೆ ಇಷ್ಟ ಇರಲಿಲ್ಲ. ಆದರೆ ಅವರ ಮೇಲೆ ಒತ್ತಡ ತಂದು ಆ ನೇಮಕಾತಿಗೆ ಸಹಿ ಮಾಡಿಸಲಾಯಿತು ಅಂತ ಕೂಡ ಒಂದಷ್ಟು ಮೂಲಗಳು ಹೇಳ್ತಾ ಇವೆ. ಇದು ಅಲಿ ಲಾರಿಜಾನಿಯ ಹಿರಿಯ ಸಹೋದರ ಸಾದಿಕ್ ಲಾರಿಜಾನಿಯ ಅಸಮಾಧಾನಕ್ಕೆ ಕೂಡ ಕಾರಣ ಆಗ್ತಾ ಇದೆಯಂತೆ. ಇನ್ನು IRGC ಮಿಲಿಟರಿ ಕೌನ್ಸಿಲ್ ಅನ್ನ ರಚನೆ ಮಾಡಿ ಅಧ್ಯಕ್ಷರನ್ನ ಸಂಪೂರ್ಣವಾಗಿ ರಾಜಕೀಯದ ಡೆಡ್ ಲಾಕ್ಗೆ ತಳ್ಳಿದೆ ಅನ್ನೋ ವರದಿಗಳಲ್ಲಿಂದ ಬರ್ತಾ ಇವೆ. ಅಲ್ಲಿ ಕೇವಲ IRGC ಬರೆದುಕೊಟ್ಟ ಹೇಳಿಕೆಗಳನ್ನು ಓದೋ ಕೆಲಸ ಬಿಟ್ಟು ಮಿಕ್ಕ ಯಾವುದೂ ಕೂಡ ಅಧ್ಯಕ್ಷರ ಕೈಯಲ್ಲಿಲ್ಲ. ಅಮೆರಿಕ ಪ್ರಸ್ತಾಪಿತ ಮಾತುಕತೆಯ ಪ್ರಯತ್ನಗಳು ಪಾಕಿಸ್ತಾನ ಹಾಗೂ ಟರ್ಕಿ ಸೇರಿದಂತೆ ಕೆಲ ದೇಶಗಳ ಮಧ್ಯಸ್ಥಿಕೆಯಲ್ಲಿ ಶುರುವಾಗಿವೆ. ಅದರಲ್ಲಿ ಕೂಡ ಅಧ್ಯಕ್ಷ ಪೆಜೆಶ್ಕಿಯಾನ್ಗೆ ಯಾವ ಪಾತ್ರವೂ ಇಲ್ಲ. ಪೆಜೆಶ್ಕಿಯಾನ್ ಅವರಿಂದಲೇ ಈ ಹಿಂದೆ ನೇಮಕಗೊಂಡಿದ್ದ ವಿದೇಶಾಂಗ ಸಚಿವ ಅರಾಕ್ಚಿ ಹಾಗೂ IRGCಯ ಮುಖ್ಯಸ್ಥ ಅಹ್ಮದ್ ವಾಹಿದಿ ಎಲ್ಲವನ್ನ ಅಲ್ಲಿ ನೋಡಿಕೊಳ್ತಾ ಇದ್ದಾರೆ. ಅಲ್ಲಿ ಕೂಡ ವಿದೇಶಾಂಗ ಸಚಿವನನ್ನ ಸುಮ್ಮನೆ ಇಟ್ಟುಕೊಳ್ಳಲಾಗಿದೆ. ನಿರ್ಧಾರಗಳನ್ನ IRGCಯ ವಾಹಿದಿ ತಗೋತಾ ಇದ್ದಾರೆ. ಹೀಗಾಗಿನೇ ಮಾತುಕತೆಗಳು ನಡೀಲಿ ಅನ್ನೋದು ಅಧ್ಯಕ್ಷರ ಬಯಕೆ. ಆದರೆ ಮಾತುಕತೆಗಳನ್ನು ನಾವು ಮಾಡೋದಿಲ್ಲ ಅನ್ನೋ ಮಾತುಗಳು IRGC ಕಡೆಯಿಂದ ಬರ್ತಾ ಇವೆ. ಸಂಧಾನ ಪ್ರಯತ್ನಗಳನ್ನು ಮಾಡ್ತಾ ಇರೋ ಟರ್ಕಿ, ಈಜಿಪ್ಟ್ಗಳನ್ನ ಪೆಜೆಶ್ಕಿಯಾನ್ ಹೊಗಳ್ತಾರೆ. ಆದರೆ ಮಾತುಕತೆ ಅನ್ನೋದೇನೂ ಇಲ್ಲ, ಬರೀ ಯುದ್ಧನೇ ಅಂತ IRGCಯ ವಕ್ತಾರರು ಹೇಳ್ತಾ ಹೋಗ್ತಾರೆ. ಇಲ್ಲಿ ಅಧಿಕಾರ ಸಂಪೂರ್ಣವಾಗಿ ಮಿಲಿಟರಿ ಕೌನ್ಸಿಲ್ ಕೈ ಸೇರಿದೆ ಅಂತ ಇರಾನಿನ ಮೂಲಗಳನ್ನು ಉಲ್ಲೇಖಿಸಿ ಅರಬ್ ಮಾಧ್ಯಮಗಳು ಬರೀತಾ ಇವೆ. ಗೆಳೆಯರೆ, ಸರ್ವೋಚ್ಚ ನಾಯಕ ಖಮೇನಿ ಅಲ್ಲಿ IRGCಗೆ ಹೆಚ್ಚಿನ ಮಹತ್ವವನ್ನು ಕೊಡ್ತಾ ಇದ್ರು. ಅಲ್ಲಿನ ಸೇನಾ ಪಡೆಗಳಿಗಿಂತ IRGC ಪಡೆಗಳನ್ನು ಹೆಚ್ಚು ಶಕ್ತಿಶಾಲಿಯಾಗಿ ರೂಪಿಸಿದ್ರು ಮತ್ತು ಅವು ನೇರವಾಗಿ ಸರ್ವೋಚ್ಚ ನಾಯಕನಿಗೆ ರಿಪೋರ್ಟ್ ಮಾಡಿಕೊಳ್ತಾ ಇದ್ವು. ಈಗ ಅಲ್ಲಿ ಸರ್ವೋಚ್ಚ ನಾಯಕ ಇಲ್ಲ. ಹೊಸ ಸರ್ವೋಚ್ಚ ನಾಯಕನನ್ನಾಗಿ ಮೊಸ್ತಬಾ ಖಮೇನಿಯ ಹೆಸರನ್ನ ಘೋಷಣೆ ಮಾಡಿದ್ದಾರೆ. ಆದರೆ ಆತ ಬದುಕಿದಾನ ಇಲ್ವಾ, ಇದ್ರೆ ಎಲ್ಲಿದ್ದಾನೆ, ಆತನ ಆರೋಗ್ಯ ಪರಿಸ್ಥಿತಿ ಏನು ಅನ್ನೋ ಬಗ್ಗೆ ಯಾರಿಗೂ ಯಾವ ಮಾಹಿತಿಯೂ ಇದುವರೆಗೆ ಸಿಕ್ಕಿಲ್ಲ. ಫೆಬ್ರವರಿ 28ರ ನಂತರ ಈ ಮೊಸ್ತಬಾ ಬಹಿರಂಗವಾಗಿ ಎಲ್ಲೂ ಕಾಣಿಸ್ಕೊಂಡಿಲ್ಲ. ಆತನ ಹೆಸರಲ್ಲಿ ಕೆಲ ಹೇಳಿಕೆಗಳು ಲಿಖಿತ ರೂಪದಲ್ಲಿ ಇರಾನಿನ ಮಾಧ್ಯಮಗಳನ್ನು ತಲುಪುತ್ತವೆ. ಅದನ್ನು ಅಲ್ಲಿನ TV ಆಂಕರ್ಗಳು ಓದೋದಕ್ಕೆ ಶುರು ಮಾಡ್ತಾರೆ. ಅಷ್ಟು ಬಿಟ್ಟರೆ ಮೊಸ್ತಬಾ ಖಮೇನಿಯನ್ನ ಯಾರೂ ನೋಡಿಲ್ಲ. ಕಡೆಗೆ ಇರಾನಿನ ಅಧ್ಯಕ್ಷ ಪೆಜೆಶ್ಕಿಯಾನ್ಗೆ ಕೂಡ ಮೊಸ್ತಬಾ ಪರಿಸ್ಥಿತಿ ಏನು ಅನ್ನೋ ಬಗ್ಗೆ ಯಾವ ಮಾಹಿತಿಯೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಅಲ್ಲಿ ಮೊಸ್ತಬಾ ಹೆಸರನ್ನ ಹೇಳ್ತಾ IRGC ಅಧಿಕಾರವನ್ನು ತನ್ನ ಕೈಯಲ್ಲಿ ಸಂಪೂರ್ಣವಾಗಿ ಇಟ್ಕೊಂಡಿದೆ. ಇನ್ನು ಈ IRGC ಅನ್ನೋದು ಮತಾಂಧತೆಯನ್ನು ತಲೆಗೆ ತುಂಬಿಕೊಂಡ ಸೇನಾಪಡೆ. ಹೀಗಾಗಿನೇ ಅವರಿಗೆ ರಾಜತಂತ್ರ ಅನ್ನೋದು ಅರ್ಥ ಆಗೋದಿಲ್ಲ. ಮತದ ಬಗ್ಗೆ ಹೆಚ್ಚು ಅರಿವು ಕೂಡ ಅವರಿಗಿಲ್ಲ. ಅಲ್ಲಿ ಆಯುಧಗಳನ್ನು ಹಿಡಿದ ಕೈಗಳು, ಮತಾಂಧತೆಯನ್ನು ತುಂಬಿಕೊಂಡ ತಲೆಗಳು ಮಾತ್ರ ಇವೆ. ಅವು ಇರಾನನ್ನ ಸರ್ವನಾಶದ ಅಂಚಿಗೆ ತಗೊಂಡು ಹೋಗುತ್ತವೆ ಅಂತ ಇರಾನ್ನಿಂದ ಹೊರಗಿರುವ ರೆಜಿಮ್ ವಿರೋಧಿ ಡಯಾಸ್ಪೊರಾ ಹೇಳೋದಕ್ಕೆ ಶುರು ಮಾಡಿದೆ.
ಅದಕ್ಕೆ ಸರಿಯಾಗಿ ಅಲ್ಲಿ ಹಿಂದೆ ಆಯತುಲ್ಲಾಗಳು ಹಾಗೂ ಇನ್ನಿತರ ಮತೀಯ ಮುಖಂಡರಿಗೆ ಸಿಗ್ತಾ ಇದ್ದ ಮಹತ್ವ ಕೂಡ ಈಗ ಕಡಿಮೆ ಆಗಿದೆ. ಇದು ಅಲ್ಲಿನ ಮೌಲ್ವಿಗಳಲ್ಲಿ IRGC ಬಗ್ಗೆ ಅಸಮಾಧಾನ ಹೆಚ್ಚಾಗೋದಕ್ಕೆ ಕಾರಣ ಆಗ್ತಾ ಇದೆ. ಕೋಮ್ ನಗರದಲ್ಲಿ ಕೂತ್ಕೊಂಡು ಇಡೀ ಇರಾನಿನ ಆಡಳಿತ ಹೇಗಿರಬೇಕು ಅನ್ನೋ ಬಗ್ಗೆ ಸಲಹೆಗಳನ್ನು ಕೊಡ್ತಾ ಇದ್ದ ಕೌನ್ಸಿಲ್ ಬಗ್ಗೆ ವಾಹಿದಿ ಈಗ ಹೆಚ್ಚು ಗಮನವನ್ನು ಕೊಡ್ತಾ ಇಲ್ಲ. ಅದು ಅಲ್ಲಿನ ಮತಗುರುಗಳು ಕೂಡ ಅಸಮಾಧಾನಕ್ಕೆ ತುತ್ತಾಗೋ ಹಾಗೆ ಮಾಡ್ತಾ ಇದೆ. ಅವರು ಇರಾನಿನ ಈ ಹಿಂದಿನ ರೆಜಿಮ್ ನಾಶ ಆಯಿತು ಅಂತ ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ. ಈಗ ಇಸ್ಲಾಮಿಕ್ ರೆಜಿಮ್ನಿಂದ ಇರಾನ್ IRGCಯ ಮುಖ್ಯಸ್ಥನ ಸೇನಾ ಆಡಳಿತದ ಕಡೆಗೆ ವಾಲ್ತಾ ಇರೋ ಹಾಗೆ ಕಾಣ್ತಾ ಇದೆ. ಇದೆಲ್ಲದರ ನಡುವೆ ಈ ಯುದ್ಧವನ್ನು ನಾವು ಬೇಗ ಮುಗಿಸ್ಬಿಡ್ತೀವಿ ಅಂತ ಅಮೆರಿಕ ಹೇಳ್ತಾ ಇದೆ. ಹಾರ್ಮುಜ್ ಜಲಸಂಧಿ ಓಪನ್ ಆಗಲಿ ಬಿಡಲಿ ಅದರ ಬಗ್ಗೆ ನಾವು ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಯಾರಿಗೆ ಬೇಕೋ ಅವರು ಬಂದು ಅದನ್ನು ತೆರವು ಮಾಡ್ಕೊಳ್ಳಿ. ನಾವು ಇರಾನ್ ಅಣ್ವಸ್ತ್ರ ಶಕ್ತ ಆಗದ ಹಾಗೆ ತಡೆಯೋದಕ್ಕೆ ಅಷ್ಟೇ ದಾಳಿಗಳನ್ನು ಮಾಡ್ತಾ ಇದ್ದೀವಿ. ರೆಜಿಮ್ ಅದರ ಬಗ್ಗೆ ಕೂಡ ನಮಗೆ ಯಾವ ಇಂಟ್ರೆಸ್ಟು ಇಲ್ಲ. ನಮ್ಮ ಗುರಿಯನ್ನು ಸಾಧಿಸೋದಕ್ಕೆ ನಾವು ತುಂಬ ಹತ್ತಿರದಲ್ಲಿದ್ದೀವಿ. ಇನ್ನು 2-3 ವಾರಗಳಲ್ಲಿ ಸೇನಾ ಕಾರ್ಯಾಚರಣೆಯನ್ನು ಮುಗಿಸಿ ಅಲ್ಲಿಂದ ವಾಪಸ್ಸು ಬರ್ತೀವಿ ಅಂತ ಟ್ರಂಪ್ ಹೇಳ್ಕೊತಾ ಇದ್ದಾರೆ. ಅವರ ಮಾತುಗಳಲ್ಲಿ ನ್ಯಾಟೋ ಹಾಗೂ ಯುರೋಪಿಯನ್ ಮಿತ್ರರು ಸಹಾಯ ಮಾಡ್ತಾ ಇಲ್ಲ ಅನ್ನೋ ಅಸಮಾಧಾನ ದೊಡ್ಡ ಮಟ್ಟದಲ್ಲಿ ಎದ್ದು ಕಾಣ್ತಾ ಇದೆ. ಇವತ್ತು ರಾತ್ರಿ ಟ್ರಂಪ್ ಅಮೆರಿಕಾನ ಉದ್ದೇಶಿಸಿ ಮಾತನಾಡ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗೆ ಪಶ್ಚಿಮ ಏಷ್ಯಾದ ಸಂಘರ್ಷ ಮತ್ತು ಎನರ್ಜಿ ಕ್ರೈಸಿಸ್ಗೆ ಸಂಬಂಧಪಟ್ಟ ಹಾಗೆ ಆಸ್ಟ್ರೇಲಿಯಾದ ಪ್ರಧಾನಿ ಆಂಟನಿ ಆಲ್ಬನಿಸ್ ಮತ್ತು UK ಪ್ರಧಾನಿ ಕೀರ್ ಸ್ಟಾರ್ಮರ್ ಇಬ್ಬರು ಕೂಡ ತಮ್ಮ ದೇಶಗಳನ್ನ ಉದ್ದೇಶಿಸಿ ಮಾತನಾಡ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಸಭೆಯನ್ನು ಕರೆದಿದ್ದಾರೆ. ಇವತ್ತು ಸಂಜೆ 7 ಗಂಟೆಗೆ ಆ ಸಭೆ ಕೂಡ ನಡೆಯಲಿದೆ. ಮಾರ್ಚ್ 22ನೇ ತಾರೀಕು CCS ಸಭೆ ನಡೆದಿತ್ತು. ಈಗ 2ನೇ ಬಾರಿ ಪ್ರಧಾನಿ ಮೋದಿ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿಯ ಸಭೆಯನ್ನ ಕರೆದಿದ್ದಾರೆ. ಸಂಜೆ ಒಂದಷ್ಟು ಮಹತ್ವದ ನಿರ್ಧಾರಗಳು ಪ್ರಕಟಗೊಳ್ಳುವ ಸಾಧ್ಯತೆಗಳು ಕಾಣ್ತಾ ಇವೆ. ಇನ್ನು ನ್ಯಾಟೋ ಈ ಯುದ್ಧದಿಂದ ಸಂಪೂರ್ಣವಾಗಿ ದೂರ ಉಳಿತಾ ಇದೆ. ಬ್ರಿಟನ್ ಕೂಡ ನಾವು ಸೇನೆಯನ್ನ ಕಳುಹಿಸೋದಿಲ್ಲ ಅಂತ ಹೇಳಿದೆ. ಆದರೆ ಬ್ರಿಟನ್ ಸೌದಿ ಅರೇಬಿಯಾ ಜೊತೆಗಿನ ತನ್ನ ಸಂಬಂಧಗಳನ್ನು ಗಮನದಲ್ಲಿಟ್ಟುಕೊಂಡು ಅವರಿಗೆ ವಾಯು ರಕ್ಷಣಾ ವ್ಯವಸ್ಥೆಗಳನ್ನು ಒದಗಿಸುವ ಕೆಲಸವನ್ನು ಮಾಡ್ತಾ ಇದೆ. ಆದರೆ ಇಲ್ಲಿ ಟ್ರಂಪ್ ಹಿಂದೆ ಸರಿಯುವ ಮಾತುಗಳನ್ನು ಆಡ್ತಾ ಇದ್ರೂ ಕೂಡ ಇಸ್ರೇಲ್ ಮಾತ್ರ ಸಂಪೂರ್ಣವಾಗಿ ಇರಾನಿನ ರೆಜಿಮ್ ಅನ್ನ ಬದಲಿಸುವವರೆಗೆ ಈ ದಾಳಿ ನಿಲ್ಲೋದಿಲ್ಲ ಅಂತ ಹೇಳ್ತಾ ಇದೆ. ಹಾಗೆ ಯಾವುದೇ ಕಾರಣಕ್ಕೂ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಇರಾನ್ ಅಣ್ವಸ್ತ್ರಗಳ ಬಗ್ಗೆ ಯೋಚನೆ ಮಾಡೋದಕ್ಕೆ ಕೂಡ ಸಾಧ್ಯವಾಗದ ಹಾಗೆ ಅವರ ಆರ್ಥಿಕ ಶಕ್ತಿಯನ್ನು ಕೂಡ ನಾವು ನಾಶ ಮಾಡ್ತೀವಿ ಅಂತ ಇಸ್ರೇಲಿನ ಪ್ರಧಾನಿ ನೆತನ್ಯಾಹು ಹೇಳಿದ್ದಾರೆ. ಇದು ಗೆಳೆಯರೆ ಇರಾನ್ ಅಮೆರಿಕ ಸಂಘರ್ಷದ ಕುರಿತಾದ ಒಂದಷ್ಟು ಅಪ್ಡೇಟ್ಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.